ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಕರ್ನಾಟಕ. ನಾನು ಕಿರಣ್ ಬಳ್ಳಾರಿ. ವೀಕ್ಷಕರೇ, ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ರಾಜ್ಯಾದ್ಯಂತಲೂ ಕೂಡ ಮಳೆ ಆಗಿದೆ. ಆ ಪೈಕಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಉತ್ತಮ ಮಳೆ ಆಗಿದೆ. ಅದರ ಜೊತೆಗೆ ಒಂದು ಕಡೆ ರೈತರಿಗೆ ಖುಷಿ ಕೊಡುವಂಥ ವಿಷಯವಾದರೆ, ಇನ್ನು ಈ ಮಳೆಯಿಂದ ಅತಿಯಾದ ಮಳೆಯಿಂದಾಗಿ ಒಂದಷ್ಟು ಜಮೀನುಗಳು ಜಲಾವೃತಗೊಂಡಿರ್ತಕ್ಕಂಥದ್ದು, ಅದರ ಜೊತೆಗೆ ರಸ್ತೆಗಳೆಲ್ಲ ಹಾಳಾಗಿ ಹೋಗಿರ್ತಕ್ಕಂಥದ್ದು. ಈ ರಸ್ತೆಗಳು ಹಾಳಾಗಿ ಹೋಗಿರೋದು ಈ ಮಳೆಗಾಲದಲ್ಲಿ ಈ ರೀತಿ ಪ್ರತಿ ವರ್ಷ ನಡೀತಾ ಇದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾಕೋ ಈ ಒಂದು ರಸ್ತೆಗಳನ್ನು ಮುಚ್ಚುವಲ್ಲಿ ಅಥವಾ ತಗ್ಗು ಗುಂಡಿಗಳನ್ನು ಮುಚ್ಚುವಲ್ಲಾಗಲಿ ಅದರ ಬಗ್ಗೆ ದುರಸ್ತಿ ಕಾರ್ಯವನ್ನು ಮಾಡಿಸುವಲ್ಲಿ ವಿಫಲವಾಗ್ತಾ ಇದ್ದಾರೆ, ಅಥವಾ ಅದರ ಕಡೆ ನಿರ್ಲಕ್ಷ್ಯವನ್ನು ವಹಿಸಿದರೆ ಅದರ ಕಡೆ ಗಮನನೇ ಹರಿಸ್ತಿಲ್ಲ ಅನ್ನೋದು ನಮಗೆ ಇವತ್ತು ಒಂದು ದೊರೆತಿರ್ತಕ್ಕಂಥ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲು ಈ ವಿಡಿಯೋನ ನೋಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ತಾವೇ ರಸ್ತೆ ಗುಂಡಿಯನ್ನು ಮುಚ್ಚಿದ್ರು ನಾಗರಿಕರು. ಕೆಲವು ದಿನಗಳಿಂದ ಸುರಿತಾ ಇರತಕ್ಕಂತಹ ಭಾರಿ ಮಳೆಯಿಂದಾಗಿ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂತಹ ಗುಂಡಿಗಳು ವಾಹನ ಸವಾರರಿಗೆ ಮಾರಕವಾಗಿ ಪರಿಣಮಿಸಿವೆ. ಹಲವರು ಜೀವವನ್ನು ಕಳೆದುಕೊಂಡಿದ್ದಾರೆ, ಇನ್ನು ಕೆಲವರು ಕೈಕಾಲು ಮುರಿದುಕೊಂಡಿದ್ದಾರೆ. ರಸ್ತೆ ಗುಂಡಿಗಳನ್ನು ಮುಚ್ಚುವಲ್ಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದು ಸಾರ್ವಜನಿಕರನ್ನು ಆಕ್ರೋಶಕ್ಕೆ ಎಡೆ ಮಾಡಿಕೊಂಡಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತಿರತಕ್ಕಂತಹ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಿರೇಕಂಶಿ ಗ್ರಾಮದ ನಿವಾಸಿಗಳಾದ ಬೈಕ್ ಮೆಕ್ಯಾನಿಕಲ್ ಅಬ್ರಾರ್ ನೆಗಳೂರು, ಮಕಬೂಲ್ ಲೋಹಾರ್, ಸಿರಾಜ್ ಅಹಮದ್ ಬೊಮ್ಮನಹಳ್ಳಿ, ಚಂದ್ರಗೌಡ ಉದೇಗೌಡ್, ವಿನಾಯಕ್ ತಳವಾರ್, ಗೌಸ್ ಅಹಮದ್ ಶಿರಗೋಡ್, ಜಬಾರ್ ಸಾಬ್ ಬ್ಯಾಡಗಿ ಇವರೆಲ್ಲರೂ ಸೇರಿ ಸಾರ್ವಜನಿಕರಿಗೆ ಸಮಸ್ಯೆಯಾಗಿದ್ದಂತಹ ರಸ್ತೆ ಗುಂಡಿಯನ್ನು ಮುಚ್ಚಿ ತಾವೇ ದುರಸ್ತಿಯನ್ನು ಗೊಳಿಸಿದ್ದಾರೆ. ಹಿರೇಕಂಶಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂತಹ ಸಿರಸಿ ಹರಿಹರ ರಾಜ್ಯ ಹೆದ್ದಾರಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾರಿಂದ ದೊಡ್ಡ ಪ್ರಮಾಣದ ಗುಂಡಿಗಳು ಬಿದ್ದಿದ್ವು. ರಸ್ತೆ ಗುಂಡಿಯಿಂದ ಹಲವಾರು ವಾಹನ ಸವಾರರು ಬಿದ್ದು ಕೈಕಾಲನ್ನು ಮುರಿದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಲ್ಲಿ ಅದು ಸರ್ವೇ ಸಾಮಾನ್ಯ ಆಗಿತ್ತು. ಇದರಿಂದ ಬೇಸತ್ತಿರ್ತಕ್ಕಂತಹ ಸಾರ್ವಜನಿಕರು ತಮ್ಮ ಸ್ವಂತ ಹಣದಿಂದ ಕಲ್ಲು, ಸಿಮೆಂಟು, ಉಸುಕು ತಂದು ರಸ್ತೆ ಗುಂಡಿಯನ್ನು ಮುಚ್ಚಿ ಮಾದರಿಯನ್ನಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ಮಳೆ ಏನೋ ಚೆನ್ನಾಗಿ ಆಗ್ತಾ ಇದೆ ಅಥವಾ ರೈತರಿಗೆ ಖುಷಿ ಕೊಡ್ತಕ್ಕಂತಹ ಕಳೆದ ವರ್ಷ ಏನೋ ಒಂದು ಬರಗಾಲ ಬಿದ್ದಿತ್ತು, ಆ ಪೈಕಿ ಈ ವರ್ಷ ಒಂದು ಉತ್ತಮ ಮಳೆಯಾಗಿದೆ ಅನ್ನೋ ಒಂದು ಖುಷಿಯಲ್ಲಿ ರೈತರಿದ್ದರೆ, ಈ ಬಾರಿ ಒಂದಷ್ಟು ಮಳೆ ಚೆನ್ನಾಗಿ ಆಗಿದೆ ಅನ್ನೋ ಖುಷಿಯಲ್ಲಿದ್ದಾರೆ. ಅದರ ಜೊತೆಗೆ ರಸ್ತೆಗಳೆಲ್ಲ ಗುಂಡಿಗಳಿಂದ ತುಂಬಿಕೊಂಡ್ರೆ ಜನ ಓಡಾಡೋದಾದ್ರೆ ಹೇಗೆ? ಅಥವಾ ಈಗ ನಿಮಗೆ ರಸ್ತೆ ಗುಂಡಿಯಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಗುಂಡಿ ಆಗಿರ್ತಕ್ಕಂಥದ್ದು ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ನೈಟ್ ರಾತ್ರಿ ಸಮಯದಲ್ಲಾಗಲಿ ಅಥವಾ ಹಗಲು ಹೊತ್ತಲ್ಲಾಗಲಿ ಅದೇನೋ ನೀರು ಇರಬೇಕು ಅಂತ ಹೇಳೋದ್ರ ಮೇಲೆ ಗಾಡಿ ಓಡಿಸ್ತಾ ಇರ್ತಾರೆ. ಮಕ್ಕಳು ಮರಿಯನ್ನು ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಕ್ಕಳನ್ನು ಹಚ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ತಗ್ಗಿಗೆ ಬಿದ್ದರೆ ಗಾಡಿ ಪಲ್ಟಿಯಾಗೋದು ಸಾಮಾನ್ಯ. ಆವಾಗ ಅನಾಹುತಗಳು ಸಂಭವಿಸುತ್ತೆ. ಇದನ್ನು ನೋಡಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ ಅಲ್ಲಿ ಜನ, ಹಿರೇಕಂಶಿ ಜನ. ಅದರ ಜೊತೆಗೆ ಜನಪ್ರತಿನಿಧಿಗಳಿಗೂ ಹೇಳಿದ್ದಾರೆ. ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇದೇ ರೀತಿ ಆಗ್ತಾ ಇದ್ರೆ ಇವತ್ತು ಅವರು ಇವರು ಅಂತ ನೋಡ್ತಾ ಇರ್ತೀವಿ, ನಾಳೆ ನಾವೇ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅನಾಹುತಗಳನ್ನ ಎದುರಿಸಬೇಕಾಗುತ್ತೆ. ಜೀವಕ್ಕೆ ಹಾನಿ ಆಗ್ತಕ್ಕಂಥ ಘಟನೆಗಳು ನಡೆಯುತ್ತೆ. ಇನ್ನು ಕೈಕಾಲುಗಳನ್ನು ಈಗಾಗಲೇ ಎಷ್ಟೋ ಜನ ಬಿದ್ದಿದ್ರಿಂದ ಕೈಕಾಲುಗಳು ಮುರ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಎಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿರೋದನ್ನು ನೋಡಿ ಒಂಥರ ಬೇಸತ್ಕೊಂಡಿರ್ತಕ್ಕಂಥ ಜನರು ತಾವೇ ತಮ್ಮ ಸ್ವಂತ ಹಣದಲ್ಲಿ ಒಂದಷ್ಟು ಹೆಸರುಗಳನ್ನು ಹೇಳಿದೆ ನಿಮಗೆ ನಾನು. ಅವರೆಲ್ಲರೂ ಸೇರಿ ತಮ್ಮ ಸ್ವಂತ ಹಣದಿಂದ ಸಿಮೆಂಟು, ಕಲ್ಲು, ಜಲ್ಲಿಕಲ್ಲು ಇವನ್ನೆಲ್ಲವನ್ನು ತಂದು ತಾವೇ ಸ್ವತಃ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಈ ಅಧಿಕಾರಿಗಳನ್ನು ನೆನೆಸ್ಕೊಂಡ್ರೆ ನಮ್ಮ ಕೆಲಸ ಆಗಲ್ಲ, ಜನಪ್ರತಿನಿಧಿಗಳಿಗೆ ಹೇಳಿದ್ರು ಇದು ಪ್ರಯೋಜನ ಆಗ್ತಿಲ್ಲ, ಹಾಗಾದರೆ ನಮ್ಮ ಜೀವಕ್ಕೆ ನಾವೇ ಸೆಕ್ಯೂರ್ ಆಗಿರ್ಬೇಕು ಅಥವಾ ನಾವೇ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ, ಅಥವಾ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಯಾವುದೇ ರೀತಿಯ ಹಾನಿಗೊಳಗಾಗಬಾರ್ದು, ಅಥವಾ ಯಾರೇ ಆಗಲಿ ರಸ್ತೆಯಲ್ಲಿ ಈ ರೀತಿ ಹಾನಿಗೊಳಗಾಗಬಾರ್ದು ಅಥವಾ ಅಪಘಾತಗಳನ್ನು ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಜನರು, ಸಾರ್ವಜನಿಕರು, ಅಲ್ಲಿಯ ಹಿರೇಕಂಶಿಯ ಜನರು ತಾವೇ ಸ್ವತಃ ನಿಂತ್ಕೊಂಡು ತಮ್ಮ ಸ್ವಂತ ಖರ್ಚಿನ ಅಲ್ಲಿ ಒಂದಷ್ಟು ನೀವು ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ, ಮೆಕ್ಯಾನಿಕಲ್ ಆಗಿರ್ತಕ್ಕಂಥವ್ರು, ಗ್ಯಾರೇಜ್ ಇಟ್ಕೊಂಡಿರ್ತಾರೆ ಅವರಾಗಿರ್ಬೋದು, ಇನ್ನು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಇವರೆಲ್ಲರೂ ತಾವು ದುಡಿದಿರ್ತಕ್ಕಂತಹ ದುಡ್ಡನ್ನು, ಸ್ವಂತ ಹಣವನ್ನು ತೆಗೆದುಕೊಂಡು ಸಿಮೆಂಟು, ಜಲ್ಲಿಕಲ್ಲು ಈ ರೀತಿ ಎಲ್ಲ ತೆಗೆದುಕೊಂಡು ಬಂದು ಆ ರಸ್ತೆಯ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯವನ್ನು ಮಾಡಿದ್ದಾರೆ. ಇದಕ್ಕೂ ನಿಜಕ್ಕೂ ಒಂದು ರೀತಿ ಅವರಿಗೆ ಧನ್ಯವಾದ ಹೇಳಬೇಕು ನಾವು. ಯಾಕಂದರೆ ತಮ್ಮ ಜೀವಕ್ಕೆ ಅಷ್ಟೇ ಅಲ್ಲದೆ ಇಲ್ಲಿ ಓಡಾಡ್ತಕ್ಕಂಥವ್ರು ಯಾರಿಗೂ ಆ ರೀತಿಯ ಘಟನೆಗಳು ಸಂಭವಿಸಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಅದನ್ನು ನಾವು ಶ್ಲಾಘನೆ ಮಾಡಬೇಕು ನಿಜ. ಆದರೆ ಎಲ್ಲಿವರೆಗೂ? ಹಾಗಾದರೆ ನಾವೇ ಮುಚ್ಕೊಳ್ತಾ ಹೋಗ್ಬಿಡೋದು ಆ ಗುಂಡಿಗಳನ್ನು.
ಎಲ್ಲೆಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿರುತ್ತೆ ಅದನ್ನು ನಾವೇ ಮುಚ್ಕೊಳ್ತಾ ಹೋಗೋದು. ಅಧಿಕಾರಿಗಳು ಇರೋದೇ ಅದಕ್ಕೆ. ಜನಪ್ರತಿನಿಧಿಗಳು ಇದು ಕಣ್ಣಿಗೆ ಕಾಣಿಸುತ್ತಲ್ಲ, ಅವರು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರಲ್ವ, ಅದನ್ನು ನೋಡಿ ದಯವಿಟ್ಟು ನಮ್ಮ ಶ್ರೀ ಕರ್ನಾಟಕದಿಂದಲೂ ಕೂಡ ಒಂದು ಮನವಿ ಏನಂತಂದರೆ, ಖಂಡಿತ ನಿಮಗೆ ಸಾಧ್ಯವಾಗುವಂಥದ್ದೇ, ಏನು ದೊಡ್ಡ ಇದರದ್ದೇನಿರಲ್ಲ, ಯಾವುದೋ ಒಂದು ಇದರಲ್ಲಿ ನೀವು ಖಂಡಿತ ಅದನ್ನು ಮಾಡಿಸುವಂಥ ಸಮಯನೂ ಇರುತ್ತೆ, ಅಧಿಕಾರನೂ ಇರುತ್ತೆ ನಿಮ್ಮಲ್ಲಿ. ಆ ರೀತಿ ಮಾಡೋದ್ರಿಂದ ನೀವು ಜನರಿಗೆ ಒಂದು ಉಪಕಾರ ಮಾಡಿದಂತಾಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ, ಸಾವು ನೋವುಗಳನ್ನ ತಪ್ಪಿಸ್ತಾರೆ, ಅನಾಹುತಗಳನ್ನು ತಪ್ಪಿಸ್ತಾರೆ. ಹಾಗಾಗಿ ನಮ್ಮ ಕಡೆಯಿಂದ ಒಂದು ಮನವಿ. ಒಟ್ಟಾರೆ ಇವತ್ತು ನಾವು ಈ ಸುದ್ದಿಯನ್ನು ನೋಡಿದಾಗ ತುಂಬಾ ಖುಷಿ ಆಯಿತು. ಯಾಕಂದರೆ ಬೇರೆಯವ್ರಿಗೂ ಒಂದು ರೀತಿ ನೋವಾಗಬಾರ್ದು, ಅಥವಾ ಈ ವಾಹನ ಸಂಚಾರರಿಗೆ ವಾಹನ ಸಂಚಾರ ಮಾಡ್ತಕ್ಕಂಥವ್ರಿಗೆ, ವಾಹನ ಸವಾರರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಇಲ್ಲಿ ಒಂದು ಅದನ್ನು ತಡೆಗಟ್ಟೋದಕ್ಕೆ ಯಾವ ರೀತಿ ಮುಂದಾಗಿದ್ದಾರೆ ಅನ್ನುವಂಥದ್ದು ಈ ಯುವಕರನ್ನು ನೋಡಿದ್ರೆ, ಈ ಗ್ರಾಮಸ್ಥರನ್ನು ನೋಡಿದ್ರೆ, ಹಿರೇಕಂಶಿಯ ಎಲ್ಲ ವ್ಯಾಪಾರಸ್ಥರು ಸೇರಿಕೊಂಡು ತಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಹೊಂದಿಸ್ಕೊಂಡು ಈ ಒಂದು ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಮೆಚ್ಚುವಂಥದ್ದು. ಒಂದು ರೀತಿ ಎಲ್ಲೆಲ್ಲಿ ಈ ರೀತಿ ಆಗಿದೆಯೋ ಅದನ್ನು ಮಾಡೋದು ಒಂದು ರೀತಿ ಮಾದರಿ ಅಂತ ಹೇಳ್ಬೋದು ನಾವು. ಇವರ ಒಂದು ಮಾದರಿ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಜನಪ್ರತಿನಿಧಿಗಳು ಬರ್ತಾರೆ, ಮಾಡಿಸ್ತಾರೆ ಅಂತ ಒಂದು ಕಾಯ್ತಾ ಕೂತ್ಕೊಳ್ಳೋದು, ಅಥವಾ ಅಧಿಕಾರಿಗಳು ಬಂದು ಮಾಡಲಿ ಅಂತ ನಾವು ಅರ್ಜಿ ಕೊಟ್ಟು ಬರೋದು, ಅವ್ರಿಗೋಸ್ಕರ ವೇಟ್ ಮಾಡೋದ್ರಲ್ಲಿ ಅವರು ಬಂದು ಮಾಡೋದ್ರಲ್ಲಿ ಎಷ್ಟೋ ಘಟನೆಗಳು ನಡೆದೋಗಿರುತ್ತೆ, ಎಷ್ಟೋ ವಾಹನ ಸವಾರರು ಬಿದ್ದಿರ್ತಾರೆ, ಎಷ್ಟೋ ಜನಕ್ಕೆ ಅನಾಹುತಗಳಾಗಿರುತ್ತೆ. ಇದನ್ನು ತಪ್ಪಿಸೋದಕ್ಕೆ ತತ್ಪೂರ್ತಿಕವಾಗಿ ಆದರೂ ಈ ರೀತಿ ಮಾಡಿಕೊಂಡಾಗ ಒಂದು ರೀತಿ ಮಾದರಿಯಾಗಿದ್ದಾರೆ ಇವರು ಅಂತ ನಾನು ಹೇಳೋದಕ್ಕೆ ಖುಷಿ ಆಗುತ್ತೆ ನನಗೆ. ಈಗಲಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ನಿಮ್ಮ ಗಮನಕ್ಕೆ ಇದು ಬಂದಿರುತ್ತೆ, ಅಥವಾ ಈ ಗಮನಕ್ಕೆ ಬಂದಿರತಕ್ಕ ಅಧಿಕಾರಿಗಳು ಬಂದು ಮಾಡಲಿ ಅಂತ ನಾವು ಅರ್ಜಿ ಕೊಟ್ಟು ಬರೋದು, ಅವ್ರಿಗೋಸ್ಕರ ವೇಟ್ ಮಾಡೋದ್ರಲ್ಲಿ ಅವರು ಬಂದು ಮಾಡೋದ್ರಲ್ಲಿ ಎಷ್ಟೋ ಘಟನೆಗಳು ನಡೆದೋಗಿರುತ್ತೆ, ಎಷ್ಟೋ ವಾಹನ ಸವಾರರು ಬಿದ್ದಿರ್ತಾರೆ, ಎಷ್ಟೋ ಜನಕ್ಕೆ ಅನಾಹುತಗಳಾಗಿರುತ್ತೆ. ಇದನ್ನು ತಪ್ಪಿಸೋದಕ್ಕೆ ತತ್ಪೂರ್ತಿಕವಾಗಿ ಆದರೂ ಈ ರೀತಿ ಮಾಡಿಕೊಂಡಾಗ ಒಂದು ರೀತಿ ಮಾದರಿಯಾಗಿದ್ದಾರೆ ಇವರು ಅಂತ ನಾನು ಹೇಳೋದಕ್ಕೆ ಖುಷಿ ಆಗುತ್ತೆ ನನಗೆ. ಈಗಲಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ನಿಮ್ಮ ಗಮನಕ್ಕೆ ಇದು ಬಂದಿರುತ್ತೆ, ಅಥವಾ ಈ ಗಮನಕ್ಕೆ ಬಂದಿರತಕ್ಕಂಥ ಸುದ್ದಿ ನೋಡಿದ ಮೇಲೆ ಆದರೂ ನೀವು ದಯವಿಟ್ಟು ಆ ಒಂದು ರಸ್ತೆಯನ್ನು ದುರಸ್ತಿ ಮಾಡುವಂಥ ಕಾರ್ಯವನ್ನು ಮಾಡೋದಕ್ಕೆ ಮುಂದಾಗಬೇಕು ಅನ್ನೋದು ನಮ್ಮ ಶ್ರೀ ಕರ್ನಾಟಕದ ಕಳಕಳಿ ಕೂಡ. ಮುಂದಿನ ಒಂದು ಎಪಿಸೋಡ್ನಲ್ಲಿ ಇನ್ನೊಂದು ವಿಷಯವನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ